Y'all ready for this? So, hello guys, welcome back to my YouTube channel, Mr. Pikachu. So, ಲಾಸ್ಟ್ ಬ್ಲಾಗಲ್ಲಿ ಹೇಳಿದ ಜಿ ಟಿ ಆರ್ ಲಾಲಿ ಮಾಡಿದೆ ನೋಡಿ, ಕವರ್ ತೆಗೆದಿದ್ದೀನಿ ಬಿಕಾಸ್ ಮೊನ್ನೆ ಗಾಡಿ ಆಚೆ ತೆಗೆದಿದ್ದೆ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಬೇರೆ ಕೆಲಸ ಇದೆ. ನಾಟ್ ಟೇಕಿಂಗ್ ಲಾಲಿಮಾ ಔಟ್. ಇವತ್ತು ಲೀಲಾ ಏನಿದೆ ಅಪಾಚೆ RR 310 ಸ್ವಲ್ಪ ಗಲೀಜಾಗಿದೆ. ಬಟ್ ಇವತ್ತು ಅದನ್ನೇ ತೊಗೊಂಡು ಹೋಗ್ತಿರೋದು. ಆ್ಯಂಡ್ ಹಾಂ, ನಿಮಗೆ ಜಿ ಟಿ ಆರ್ದು ಏನು ಇಶ್ಯೂಸ್, ಏನೇನು ಪ್ರಾಬ್ಲಮ್ಸ್ ಬಂದಿತ್ತು ಅದನ್ನು ಹೇಳ್ತೀನಿ ಅಂತ ಹೇಳಿದೆ. ಸೊ ಈ ಬ್ಲಾಗಲ್ಲಿ ಐ ಟೆಲ್ ಯು ಇನ್ ಡೀಟೇಲ್ ವಾಟ್ ಆ್ಯಂಡ್ ಆಲ್ ಹ್ಯಾಪೆಂಡ್. ಸೊ ಬೇಸಿಕಲಿ ಆನ್ March 18th, 2024. So ಏನಾಯಿತು ಆನ್ March 2024, ಸಾರಿ 18 March 2024, ಏನಾಯಿತು, ಮೈ ಬೈಕ್ ಬ್ರೋಕ್ ಡೌನ್. ಲೈಕ್ ಅದೇ ಹಿಂದೆ ಏನಾಗಿತ್ತು, ಲೈಕ್ ಆಫೀಸ್ಗೆ ಬೆಳಗ್ಗೆ ಹೋಗಿದ್ದೀನಿ ಆ್ಯಂಡ್ ಸಂಜೆ ವಾಪಸ್ ಆಫೀಸಿಂದ ವಾಪಸ್ ಮನೆಗೆ ಬರಬೇಕಾದ್ರೆ ಏನಾಗಿದೆ, ವಯರ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಓಕೆನಾ, ಬೆಳಗ್ಗೆ ನನಗೆ ಒಂದು 2 ವಯರ್ ಆಚೆ ದೇವರ್ ಹ್ಯಾಂಗಿಂಗ್ ಔಟ್. ಐ ಸಾ ಇಟ್. ಬಟ್ ನಾನೇನು ಮಾಡಿದೆ, ಅದನ್ನು ಹಾಗೆ ಒಳಗಡೆ ಅಲ್ಲೇ ಬಾಡಿಯಿಂದ ಯಾವುದೋ ಎಕ್ಸ್ಟ್ರಾ ಪೀಸ್ ಕಟ್ಟ ವಯರ್ ಇರ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಹಂಗೆ ಬಾಡಿ ಒಳಗೆ ಅಂದರೆ ಆ ಫೇರಿಂಗ್ ಒಳಗಡೆ ಹಾಕ್ಬಿಟ್ಟು ನಾನು ಆಫೀಸ್ಗೆ ಹೋದನು ಮತ್ತು ವಾಪಸ್ ಬಂದೆ. ಬರಬೇಕಾದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಫ್ಯೂಸ್ ಎಲ್ಲ ಬರ್ನ್ ಆಗಿ ವಯರಿಂಗ್ ಕೆಟ್ಟು ಫುಲ್ ಬೆಂಕಿ ಅಂದರೆ ಲೈಕ್ ಫುಲ್ ಸುಟ್ಟೋಗಿತ್ತು. ಅದ್ರದ್ದು ಇನ್ಸುಲೇಷನ್ ಏನಿರುತ್ತೆ ವಯರ್ದು ಮೇಲ್ಗಡೆ ಪ್ಲಾಸ್ಟಿಕ್ ಆರ್ ರಬ್ಬರ್ ವಾಟ್ ಎವರ್ ಇಟ್ ವಾಸ್ ಇನ್ಸುಲೇಷನ್, ಅದು ಸುಟ್ಟೋಗ್ಬಿಟ್ಟಿತ್ತು. ಸೊ ಅಲ್ಲೇ ಒಬ್ಬರು ಮೆಕ್ಯಾನಿಕ್ ಅದನ್ನು ಸ್ವಲ್ಪ ಟೆಂಪ್ರವರಿಲಿ ಯಾವುದು ಮೇಜರ್ ಸೆಕ್ಷನ್ ಯಾವುದು ಬರ್ನ್ ಆಗಿತ್ತು, ಸೊ ಅದನ್ನು ರೀಪ್ಲೇಸ್ ಮಾಡಿ ವೆಹಿಕಲ್ ಸ್ಟಾರ್ಟ್ ಮಾಡಿದ್ರು. ಸ್ಟ್ಯಾಂಡಿಂಗ್ ಐಡಲ್ ಕಂಡೀಷನಲ್ಲಿ ವೆಹಿಕಲ್ ವಾಸ್ ರನ್ನಿಂಗ್, ಆನ್ ಆಯಿತು. ಬಟ್ ಆಫ್ಟರ್ ಒಂದು 20 meters ಮೂವ್ ಆಗ್ದಂಗೆ ಆಫ್ ಆಗಿಬಿಡೋದು ವೆಹಿಕಲ್. ಐ ಡೋಂಟ್ ನೋ ವಾಟ್ ವಾಸ್ ದ ಇಶ್ಯೂ, ಸಮ್ ಲೂಸ್ ಕಾಂಟ್ಯಾಕ್ಟ್ ಇತ್ತು ಅನ್ಸುತ್ತೆ. ಆ್ಯಂಡ್ ದೆನ್ ಅಲ್ಲಿಂದ ವೆಹಿಕಲ್ನ ಸ್ಟಾರ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಅವಾಗೇನಾಯಿತು, ಪೋಲ್ ಟರ್ನ್ ಮಾಡಿಕೊಂಡು ಐ ಜಸ್ಟ್ ಕೇಮ್ ಹೋಮ್. ಐ ವಾಸ್ ಲೈಕ್ ವೆರಿ ಮಚ್ ಬಿಕಾಸ್ 19th March I guess it was Sunday, or 18th March it was, sorry, Saturday or Sunday sometime. The weekendally we had planned a ride, I like with my friends, but I could not go. I was very much excited for that ride. So emotionally I was down. ಗಾಡಿಗೆ ಏನಾಯಿತು ಈಚ್ ಆ್ಯಂಡ್ ಎವ್ರಿಥಿಂಗ್, ತುಂಬ ತಲೆಯಲ್ಲಿ ತುಂಬ ಏನೇನೋ ಓಡ್ತಾ ಇತ್ತು. And then day by day as day passed, I was also like I got busy with my work, and ನನಗೆ ಟೈಮ್ ಸಿಗಲಿಲ್ಲ ಅಥವಾ ನಾನು ಟೈಮ್ ಡೆಡಿಕೇಟ್ ಮಾಡಿಲ್ಲ. ಸೊ ಆಮೇಲೆ ನವೆಂಬರಲ್ಲಿ ಬೈ ನವೆಂಬರ್ 18th ಐ ಗೆಸ್, ಆರ್ November 21st, November 8th. ಯಾ, November 8th ಐ ವಾಸ್ ಜಸ್ಟ್, ಅದಕ್ಕೆ ಮುಂಚೆ 2 ದಿವಸ ಮುಂಚೆ November 6th November 5th ನಾನು ಸುಮ್ಮನೆ ಹಂಗೆ ಗೂಗಲ್ ಮಾಡಿದೆ, ಜಿ ಟಿ ಆರ್ಗೆ ಯಾರು ಸರ್ವಿಸ್ಗೆ ಯಾರಿದ್ದಾರೆ ಈ ಚೆನ್ನಾಗಿ ಹುಡುಕ್ತಾ ಇದ್ದೆ. ಬೈ ದ್ಯಾಟ್ ಟೈಮ್ ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬರು, ಹಿ ಸಪ್ಲೈಸ್ ಫಾರ್ ಫ್ಯೂಷನ್ ಸ್ಕ್ವಾಡ್ಸ್. ಸೊ ಅವ್ರ ಹತ್ರ ನಾನು ಸ್ಪೇರ್ ಪಾರ್ಟ್ಸ್, ವೈರಿಂಗ್ ಕಿಟ್, ಹೊಸ ವೈರಿಂಗ್ ಕಿಟ್ಟು ಮತ್ತು ಸ್ಪೀಡೋಮೀಟರು ಇದೆರಡು ಪರ್ಚೇಸ್ ಮಾಡಿದೆ. ಸೊ ವಿಚ್ ಕಾಸ್ಟೆಡ್ ಮಿ ಅರೌಂಡ್ 25,000. ಆ್ಯಂಡ್ ದೆನ್ ವಾಟ್ ಹ್ಯಾಪೆಂಡ್, ಇದು ಹಿಂಗೆ ಜಸ್ಡೈಲಲ್ಲಿ ಸಿಕ್ಕಿದ್ರು. ಆ್ಯಕ್ಚುಲಿ ನಾನು ಜಸ್ಟ್ ಗೂಗಲ್ ಮಾಡಿದೆ, ಜಸ್ಡೈಲ್ ಅವ್ರ ವೆಬ್ಸೈಟಲ್ಲೂ ಚೆಕ್ ಮಾಡ್ತಾ ಇದ್ದೆ. ಸೊ ದೇರ್ ವಾಸ್ ದಿಸ್ ಪರ್ಸನ್ ಕಾಲ್ಡ್ ಫ್ರಮ್ ಶಮಾ ಮೋಟಾರ್ಸ್. ಶಮಾ ಮೋಟಾರ್ಸಿಂದ ಕಾಲ್ ಮಾಡಿದ್ರು, ಹಿಂಗೆ ಸರ್ ನಾವು ಮೆಕ್ಯಾನಿಕ್ ಶಮಾ ಮೋಟಾರ್ಸಿಂದ ಕಾಲ್ ಮಾಡ್ತಾ ಇರೋದು, ನಿಮ್ಮದು ವೆಹಿಕಲ್ ಸರ್ವಿಸ್ ಇದೆ ಅಂತ ಎನ್ಕ್ವೈರಿ ಬಂದಿತ್ತು, ಸೊ ಅದಕ್ಕೆ ಕಾಲ್ ಮಾಡ್ತಾ ಇದ್ದೀವಿ. ಸೊ ಐ ಎಕ್ಸ್ಪ್ಲೇನ್ ದಟ್ ಪರ್ಸನ್ ಈಚ್ ಆ್ಯಂಡ್ ಎವ್ರಿಥಿಂಗ್. ನೋಡಿ ಈ ಥರ ಹಿಂಗಿದೆ, ವೆಹಿಕಲಲ್ಲಿ ವೈರಿಂಗ್ ಇಶ್ಯೂಸ್ ಇದೆ, ವೈರಿಂಗ್ ಎಲ್ಲ ಪೂರ್ತಿ ರೆಡಿ ಮಾಡಬೇಕು.
ನಿಮ್ಮ ಕೈಲಾಗುತ್ತೆ ಎಲೆಕ್ಟ್ರಿಕಲ್ ಕೆಲಸ ನಿಮ್ಮ ಕೈಲಾಗುತ್ತೆ ಅಂದರೆ ನೀವು ಮಾಡಿ. ಬಟ್ ದಟ್ ಪರ್ಸನ್ ವಾಸ್ ಲೈಕ್ ಹಾಂ ಸರ್ ಎಲ್ಲ ಆಗುತ್ತೆ ನಾವು ಮಾಡಿಕೊಡ್ತೀವಿ. ದೆನ್ ದೇ ಸೆಡ್ ಇದು ನಿಮ್ಮದು ವರ್ಕ್ಶಾಪ್ ಎಲ್ಲಿದೆ ಅಂತ ಕೇಳಿದಾಗ ಹಾಂ ನಿಮ್ಮದು ವರ್ಕ್ಶಾಪ್ ಎಲ್ಲಿ ಅಂತ ಕೇಳಿದಾಗ ದೇ ಟೋಲ್ಡ್ ಎಲೆಕ್ಟ್ರಾನಿಕ್ ಸಿಟಿ ಬೆಲಂದು ಸಮಥಿಂಗ್ ಲೈಕ್ ದಟ್. ಅಂಡ್ ದೆನ್ ಐ ವಾಸ್ ಲೈಕ್ ನಾನು ಅಲ್ಲಿವರೆಗೂ ಹಿಂಗೆ ತೊಗೊಂಡು ಬರೋದು ನನಗೆ ಕಷ್ಟ ಆಗುತ್ತೆ ವೆಹಿಕಲ್ ಅಲ್ಲಿಗೆ ನಿಮ್ಮ ಹತ್ರ ತೊಗೊಂಡು ಬರಲಿಕ್ಕೆ. ದೇ ಸೈಡ್ ಅವ್ರದ್ದು ಡೋರ್ ಸ್ಟೆಪ್ ಪಿಕಪ್ ಆ್ಯಂಡ್ ಡ್ರಾಪ್ ಇದೆ, ಯುವರ್ ಡೋರ್ ಸ್ಟೆಪ್. ಸೊ ಐ ವಾಸ್ ಲೈಕ್ ಫೈನ್, ಅವ್ರು ಇಲ್ಲಿಗೆ ಬರ್ತಾರೆ ಅಂತ ಬಂದರು. ದೇ ಹ್ಯಾಡ್ ಕಮ್ ಇನ್, ಟೂ ಪೀಪಲ್ ಹ್ಯಾಡ್ ಕಮ್. ವೆಹಿಕಲ್ನ ಅವ್ರು ಏನು ಮಾಡಿದ್ರು, ನಾನು ವೆಹಿಕಲ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಬೈ ದಟ್ ಟೈಮ್ ಅವ್ರಿಗೆ ಹೊಸ ವೈರಿಂಗ್ ಕಿಟ್ಟು, ಸ್ಪೀಡೋಮೀಟರ್ ಆ್ಯಂಡ್ ಕ್ಲಚ್ ಫ್ರಿಕ್ಷನ್ ಪ್ಲೇಟ್ಸ್ ಇದಿಷ್ಟು ನಾನು ಅವ್ರಿಗೆ ಕೊಟ್ಟು ಕಳಿಸಿದೆ ಅವ್ರ ಕೈಯಲ್ಲೇ. ಸೊ ಏನಾಯಿತು ಆಮೇಲೆ ದ್ಯಾಟ್ ಪರ್ಸನ್ ಆಫ್ಟರ್ 2 days he said, ಸರ್ ಇನ್ನೊಂದು 2 to 3 days ನಿಮ್ಮದು ವೆಹಿಕಲ್ ನಿಮ್ಮದು ರೆಡಿ ಆಗಿಬಿಡುತ್ತೆ ಅಂತ. ಸೊ ಐ ವಾಸ್ ಲೈಕ್ ವೆರಿ ಮಚ್ ಎಕ್ಸೈಟೆಡ್. ಓಕೆ ಫೈನ್, ನನ್ನ ವೆಹಿಕಲ್ ಆದಷ್ಟು ಬೇಗ ರೆಡಿ ಆಗುತ್ತಲ್ಲ. ಆ್ಯಂಡ್ ದೆನ್ ವಾಟ್ ಹ್ಯಾಪಂಡ್, ಐ ಕಾಲ್ಡ್ ಹಿಮ್ ಆಫ್ಟರ್ 3 days. ಅವರು 2 days ಅಂತ ಹೇಳಿದರು, ಅದಾಗಿ 3 days ಆದಮೇಲೆ ನಾನು ಕಾಲ್ ಮಾಡಿದೆ, ಸರ್ ವೆಹಿಕಲ್ದು ಏನು ಅಪ್ಡೇಟು, ಯಾವಾಗ ಬರಲಿ ಏನು ಇರುತ್ತೆ. ಸೊ ಹಿ ವಾಸ್ ಲೈಕ್ ಅಗೇನ್ ಪೋಸ್ಟ್ಪೋನಿಂಗ್, ಸರ್ ಇನ್ನೊಂದು 2 days ಇನ್ನೊಂದು ಚೂರು ಕೆಲಸ ನಡೀತಾ ಇದೆ, ಡಾಕ್ಟರ್. ಆ್ಯಂಡ್ ದೆನ್ ಒನ್ ಡೇ ಹಿ ಸೆಡ್, ಇ ಸಿ ಎಮ್ ಹೋಗ್ಬಿಟ್ಟಿದೆ ಸರ್ ನಿಮ್ಮದು ಗಾಡಿದು, ಇ ಸಿ ಎಮ್ ಚೇಂಜ್ ಮಾಡಬೇಕು. ಐ ವಾಸ್ ಲೈಕ್ ನೋ, ಹಿ ವಾಸ್ ಲೈಕ್ ಫ್ಯೂಯಲ್ ಪಂಪ್ ಇದೆಲ್ಲ ಪಂಪೆಲ್ಲ ಆನ್ ಆಗ್ತಿದೆ ಅಂತೆಲ್ಲ ಹೇಳಿದರು. ಅಂತಿದೆ ಫ್ಯೂಯಲ್ ಪಂಪ್ ಎಲ್ಲ ಆನ್ ಆಗ್ತಿದೆ ಅಂತ ಹೇಳಿದ್ರು. ಸೊ ಐ ವಾಸ್ ಲೈಕ್ ಫ್ಯೂಯಲ್ ಪಂಪ್ ಆನ್ ಆಗ್ತಿದೆ ಅಂದರೆ ವೆಹಿಕಲ್ ಶಿಫ್ಟ್ ಸ್ಟಾರ್ಟ್ ಆಗಬೇಕು. ಸೊ ಏನಕ್ಕೆ ಸ್ಟಾರ್ಟ್ ಆಗ್ತಿಲ್ಲ? ಸೊ ದೆನ್ ನಾನು ಆ್ಯಕ್ಚುಲಿ ನನ್ನ ಬೇರೆ ಕಾಂಟ್ಯಾಕ್ಟ್ಸ್ ಯಾರು ಟ್ಯೂಷನ್ ಓನರ್ಸ್ ಇದ್ರು, ಸೊ ಅವ್ರ ಜೊತೆಲ್ಲ ಕಾಂಟ್ಯಾಕ್ಟ್ ಮಾಡಿ ಐ ವಾಸ್ ಜಸ್ಟ್ ಎನ್ಕ್ವೈರಿಂಗ್ ಏನಕ್ಕೆ ಈ ಥರ ಆಗ್ತಿದೆ, ಈ ಥರ ಇರುತ್ತೆ. ಸೊ ನವಂಬರ್ ಆಯಿತು, ಡಿಸೆಂಬರ್ ಆಯಿತು. ಈವನ್ ಡಿಸೆಂಬರಲ್ಲೂ ನಾನು ಅವ್ರಿಗೆ ಕೇಳಿದೆ, ಡೈರೆಕ್ಟಾಗಿ ಕೇಳಿದೆ, ಅಲ್ಲ ನಿಮಗೆ ಗಾಡಿ ಮಾಡೋಕ್ಕಾಗುತ್ತೆ ಅಂದರೆ ಮಾಡಿ, ಇಲ್ಲ ಅಂದರೆ ಇವಾಗ ಯಾವ ಕಂಡೀಷನಲ್ಲಿದೆ ಹಾಗೆ ಕೊಟ್ಬಿಡಿ, ಸುಮ್ಮನೆ ನನಗೆ ಟ್ಯಾಕ್ಸ್ ಮಾಡಬೇಡಿ ಅಂತ. ಬಟ್ ದ್ಯಾಟ್ ಪರ್ಸನ್ ವಾಸ್ ಲೈಕ್, ಇಲ್ಲ ಸರ್ ಆಗ್ಬಿಡುತ್ತೆ, ಇಲ್ಲ ಸರ್ ನಾವು ಮಾಡಿಕೊಟ್ಬಿಡ್ತೀವಿ, ನಿಮ್ಗೆ ಕಂಪ್ಲೀಟ್ ವೆಹಿಕಲ್ ಇನ್ನೊಂದು ವಾರ ಟೈಮ್ ಕೊಟ್ಬಿಡಿ ಸರ್, ಇನ್ನೊಂದು ವಾರ ಟೈಮ್ ಕೊಡ್ತೀನಿ. ಟೈಮ್ ನಾನು ಕೊಟ್ಟೆ, ಹಾಗೆ ಟೈಮ್ ಡೇಸ್ ಪಾಸ್ಡ್. ಒನ್ಸ್ ಐ ವೆಂಟ್ ಲೈಕ್ ಐ ಥಿಂಕ್ ಜಾನ್, ನಾಟ್ ಇನ್ ಜಾನ್, ಫೆಬ್ ಐ ಗೆಸ್. ಫೆಬ್ಬಲ್ಲಿ ಫೆಬ್ರವರಿಯಲ್ಲಿ ನಾನು ಆ್ಯಂಡ್ ಮೈ ಕಸಿನ್ ವಿ ಬೋತ್ ವೆಂಟ್. ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ವೆಹಿಕಲ್ ಯಾವ ಸ್ಟೇಜಲ್ಲಿದೆ ಅಂದರೆ ಸ್ಕ್ರ್ಯಾಪ್ ಯಾರ್ಡಲ್ಲಿ ನಿಲ್ಲೋ ಥರ ಸ್ಟೇಜಲ್ಲಿದೆ. ಫಸ್ಟ್ ಟೈಮ್ ಹೋದಾಗ ಅವ್ರು ಯಾರೂ ವರ್ಕ್ಶಾಪಲ್ಲಿ ಇಲ್ಲ. ಸೆಕೆಂಡ್ ಹೋದರೆ ಅವರು ವೆಹಿಕಲ್ನ ಬಿಟ್ಟಿದ್ದಾರೆ, ಎಷ್ಟು ಹತ್ತಿರವಾಗಿ ಇಟ್ಟಿದ್ದಾರೆ ಅಂದರೆ ಅಲ್ಲಿ ಎಲ್ಲಾದ್ರ ಮೇಲೂ ಏನಿಲ್ಲ ಅಂದರೂ ಒಂದೊಂದು ಕೆ ಜಿ 2-2 kg ಧೂಳು ಕೂತಿರೋಂಗಿದೆ. ಆ್ಯಂಡ್ ದೆನ್ ನನ್ನ ಮುಂದೆ ತೊಗೊಂಡು ಬಂದುಬಿಟ್ಟು ಕ್ಲೀನ್ ಮಾಡಿ, ಹಾಂ ಬನ್ನಿ ಸರ್ ಆ್ಯಂಡ್ ಮೋರ್ ಓವರ್ ಅವರು ಜಸ್ಟ್ ಡಯಲ್ ವೆಬ್ಸೈಟಲ್ಲಿ ಯಾವ ಥರ ಪೋರ್ಟ್ರೇ ಮಾಡಿದ್ರು ಆ ಥರ ಇಲ್ಲವೇ ಇಲ್ಲ ವರ್ಕ್ಶಾಪು. ಆ್ಯಂಡ್ ಅವ್ರು ಕಳಿಸಿದ ಲೊಕೇಶನ್ನೂ ಅಲ್ಲ, ಅದು ಶಮಾ ಮೋಟಾರ್ಸ್ ಅಂತ ಯಾವುದೋ ಒಂದು ಇದೆ, ದಟ್ ಈಸ್ ಇನ್ ಬೆಲಂದೂರ್ ಸಮಥಿಂಗ್. ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ. ಆ್ಯಂಡ್ ದಟ್ಟು ಜಸ್ಟ್ ಒಂದು ಸೈಕಲ್ ಪಂಚರ್ ಶಾಪ್ ಥರ ಇದೆ. ವೆಹಿಕಲ್ ಪಂಚರ್ ಶಾಪು ಸ್ವಲ್ಪ ದೊಡ್ಡದಾಗಿರುತ್ತೆ, ಇವರು ಅದಕ್ಕಿಂತ ಚಿಕ್ಕದಾಗಿದೆ. ಐ ವಾಸ್ ರಿಯಲಿ ಶಾಕ್, ನನಗೂ ಶಾಕ್ ಆಯಿತು, ನನ್ನ ಕಸಿನ್ಗೂ ಶಾಕ್ ಆಯಿತು, ಇನ್ನೂ ದೊಡ್ಡದಲ್ಲಿ ಗಾಡಿ ಬಂದಿದ್ದೀವ. ದೆನ್ ವಿ ವರ್ ಲೈಕ್, ನಮಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ, ನಮಗೆ ಗಾಡಿ ಬೇಗ ರೆಡಿ ಮಾಡಿಕೊಡಿ. ಎವ್ರಿ ಟೈಮ್ ಹಿ ವಾಸ್ ಲೈಕ್, ಇಷ್ಟು ದಿವಸ ಆದಮೇಲೆ, 15 ದಿವಸ 20 ದಿವಸ 15 ದಿವಸ 20 ದಿವಸ ಆಮೇಲೆ ಫೈನಲಿ ಇನ್ ದ ಮಂತ್ ಆಫ್ ಮೇ ಆರ್ ಜೂನ್ ಐ ಬಾಟ್ ಮೈ ಬೈಕ್. ಏನಾದರೂ ಪರವಾಗಿಲ್ಲ, ಗಾಡಿ ಎತ್ಕೊಂಡು ಬರ್ತೀನಿ. ಸೊ ಇನ್ ದ ಮಂತ್ ಆಫ್ ಮೇ ಐ ಗೆಸ್ ಹೋಗಿ ಎತ್ಕೊಂಡು ಬಂದ್ವಿ. ಆ ಟೈಮಲ್ಲಿ ಬೈ ದಟ್ ಟೈಮ್ ಹಿ ಹ್ಯಾಡ್ ಚಾರ್ಜ್ ಮಿ ಅರೌಂಡ್ 21,000.
21,000 ಚಾರ್ಜ್ಗೆ. ಅದರಲ್ಲಿ ನಾನೇನು ಮಾಡಿದೆ, ನನಗೆ ಸರಿ ನೀನೇನು ನನಗೇನು ಮಾಡ್ಕೊಟ್ಟಿಲ್ಲ, ನೀನು ಯಾವುದು ಹೊಸ ಪಾರ್ಟ್ ಹಾಕಿಲ್ಲ. ECM ಹೊಸ ಪಾರ್ಟ್ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ, ಬಟ್ ECM ಪಾರ್ಟೇ ತೋರಿಸ್ತಾ ಇಲ್ಲ. ನಾನು ಏನು ತಪ್ಪಿಲ್ಲ, ನನ್ನ ಹತ್ರ ಹಳೇದು ಏನೇನು ಪಾರ್ಟ್ಸ್ ಕೊಟ್ಟಿದ್ನೋ ಅದೇ ಪಾರ್ಟ್ಸ್ ಯೂಸ್ ಮಾಡಿದ್ದಾರೆ, ಬಟ್ ಅವ್ರು ಏನೂ ಪಾರ್ಟ್ಸು ಚೇಂಜ್ ಮಾಡಿಲ್ಲ. ಸೊ ಇದಿಷ್ಟೆಲ್ಲ ಆಯಿತು. ಆ್ಯಂಡ್ ದೆನ್ ಐ ವಾಸ್ ರಿಯಲಿ ಫೆಡ್ ಅಪ್ ವಿತ್ ದಿಸ್ ಪೀಪಲ್. ಐ ಜಸ್ಟ್ ವಾಂಟೆಡ್ ಮೈ ಬೈಕ್ ಬ್ಯಾಕ್. ಆಮೇಲೆ ವೆಹಿಕಲ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಿರೋ ದಿವಸ ಐ ಜಸ್ಟ್ ಆಸ್ಕ್ ಫಾರ್ ಮೈ ಮನಿ. ದೇ ಆರ್ ಲೈಕ್, ಓ ನನ್ನ ಹತ್ರ ಇವಾಗಿಲ್ಲ, ನಾಳೆ ಕೊಡ್ತೀನಿ, ನಾಳೆ ಬನ್ನಿ. ಗುರು, ಏನು ಏನಂತ ಅಂದ್ಕೊಂಡಿದ್ದೀರಾ ನಿನ್ನ ನೀವು? ಏನು ಏನು ಇಲ್ಲಿ ನನಗೆ ಫ್ರೀಯಾಗೆಲ್ಲ ಕೊಟ್ಬಿಟ್ಟಿದ್ದಾರಾ ಓಡಾಡೋದಕ್ಕೆ? ಸೊ ದ್ಯಾಟ್ ಪರ್ಸನ್ ಲೈಕ್ ಬೇಸಿಕಲಿ ದೇ ಆರ್ ಕ್ಯೂರ್ ಫಾರ್ ಜಸ್ಟ್ ಏನೋ ಕಸ್ಟಮರ್ಸು ದುಡ್ಡನ್ನ ಮಜಾ ಮಾಡೋದಕ್ಕಷ್ಟೇ ಇರೋದು ಅವರು. ದೇ ವೋಂಟ್ ಡೂ ಎನಿ ವರ್ಕ್, ಆಯಿತಾ. ಆ್ಯಂಡ್ ದೆನ್ ವಾಟ್ ಹ್ಯಾಪನ್ ವಾಸ್, ನಾನು ವೆಹಿಕಲ್ ಎತ್ಕೊಂಡು ಅಲ್ಲಿಂದ ಸೀದಾ ನನ್ನ ಮನೆಗೆ ತೊಗೊಂಡು ಬಂದೆ. ಆ್ಯಂಡ್ ದೆನ್ ಮೈ ಬ್ರದರ್ಸ್ ಮೆಕ್ಯಾನಿಕ್, ಐ ರಿಯಲಿ ವಾಂಟ್ ಟು ಥ್ಯಾಂಕ್ ದೆಮ್. SM Pit Stop, a very big, like a very great thanks to you people, because ಸೇಫ್ ಬೈ ನೆಕ್ಸ್ಟ್ ಲೆವೆಲಲ್ಲಿ ನೀವು ಗಾಡಿನ ರೆಡಿ ಮಾಡಿಕೊಟ್ರಿ. ಐ ವಾಸ್ ವೆರಿ ಮಚ್ ಹ್ಯಾಪಿ. ನನಗೆ ಆ ಗಾಡಿ ಸ್ಟಾರ್ಟ್ ಆಗುತ್ತೆ ಈ ಮೆಕ್ಯಾನಿಕ್ ಮಾಡಿದ್ದು ಇದರಲ್ಲಿ ಎಷ್ಟು ಹಾಳು ಮಾಡಿದ ಅಂದರೆ, ನನ್ನ ಗಾಡಿ ನನಗೆ ಮತ್ತೆ ವಾಪಸ್ ನನಗೆ ಸ್ಟಾರ್ಟ್ ಆಗಿ ನನಗೆ ರನ್ನಿಂಗ್ ಕಂಡೀಷನ್ಗೆ ಸಿಗುತ್ತೆ ಅನ್ನೋ ಗ್ಯಾರಂಟಿನೇ ಇಟ್ಟಿಲ್ಲ. ಬಟ್ ಯಾ, ಯು ಆಲ್ಸೋ ಟುಕ್ ಯುವರ್ ಟೈಮ್ ವಿತ್ ಕ್ಲಿಯರ್ ಕಟ್ ಮಾಡಿಕೊಟ್ರು. ಆ್ಯಂಡ್ ದ ಥಿಂಗ್ ವಾಟ್ ಹಿ ಸೆಡ್ ವಾಸ್, ನೋಡಿ ಸರ್, ನಮಗೆ ಗಾಡಿ ಕಂಪ್ಲೀಟ್ ನಿಮಗೆ ರನ್ನಿಂಗ್ ಕಂಡೀಷನ್ಗೆ ಬಂದು ನಿಮ್ಮ ಕೈಗೆ ಹ್ಯಾಂಡ್ ಓವರ್ ಆದಮೇಲೆ ನೀವು ನಮಗೆ ಏನಿದೆ ಬಿಲ್ ಏನಿದೆ ಅದನ್ನು ಕ್ಲಿಯರ್ ಮಾಡಿ. ಸೊ ಆ್ಯಂಡ್ ಯಾ, ಇಲ್ಲಿ ನನಗೆ ಪದೇ ಪದೇ ಹೋಗಿ ವಿಚಾರಿಸೋದು ಅವಶ್ಯಕತೆನೇ ಇರಲಿಲ್ಲ. ಆ್ಯಂಡ್ ಯಾ, ಹೀ ಲೈಕ್ ಫ್ರಮ್ ಸೋ ಮೆನಿ ಫ್ರಮ್ ಅ ಲಾಂಗ್ ಟೈಮ್ ಮೈ ಬ್ರದರ್ ಇಸ್ ಶೋಯಿಂಗ್ ಹಿಸ್ ವೆಹಿಕಲ್ ದೇರ್. ಸೊ ಹಾಗಾಗಿ ನನಗೆ ಏನು ಏನು ಇಶ್ಯೂಸ್ ಇರಲಿಲ್ಲ. ಆ್ಯಂಡ್ ಯಾ, ಹಿ ವಾಸ್ ಲೈಕ್ ಫಾಲೋಯಿಂಗ್ ಅಪ್ ಮೈ ಬ್ರದರ್. ಆ್ಯಂಡ್ ಈ ಯೂಸ್ ಟು ಸೆಂಡ್ ಮಿ ಅಪ್ಡೇಟ್. ಸೊ ನೋಡಿ ಸರ್, ಇವತ್ತು ಈ ಗಾಡಿ ಇಷ್ಟು ಕೆಲಸ ಆಗಿದೆ, ಇಷ್ಟು ಟೈಮಲ್ಲಿ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ದೇ ಓನ್ಲಿ ಯೂಸ್ ಟು ಅಪ್ಡೇಟ್. ಆ್ಯಂಡ್ ದೆನ್ ಯಾ, ವೆಹಿಕಲ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು. ಅವ್ರು ಹೇಳಿ ಒಂದು 2 to 3 days ಆದಮೇಲೆ ಐ ವೆಂಟ್ ದೇರ್. ಬಿಕಾಸ್ ದಾಟ್ ಆಲ್ಸೋ ಇಸ್ ಬ್ಯಾಂಗ್ಳೂರ್ದು ಇನ್ನೊಂದು, ನಾನು ಒಂದು ಕಾರ್ನರಲ್ಲಿದ್ದೀನಿ, ಅದಿರೋದು ಇನ್ನೊಂದು ಕಾರ್ನರ್ ನಿಯರ್ ಟು ಹೆಬ್ಬಾಳ್, ಮಾನ್ಯತಾ ಟೆಂಪಲ್. ಐ ಹ್ಯಾವ್ ಟು ಗೋ ದೇರ್. ಅಲ್ಲಿ ಹೋಗಿ ಅವತ್ತು ಸಂಜೆನೆ, ಬಿಕಾಸ್ ಐ ಕುಡ್ ನಾಟ್ control my excitement, because I very badly wanted to see my grandma. ಸೊ ಇಮಿಡಿಯೇಟಾಗಿ ಹೋಗಿ ಅದರ ವೆಹಿಕಲ್ ಎತ್ಕೊಂಡು ಬಂದೆ. ಬರ್ಬೇಕಾದ್ರೆ ಮಧ್ಯದಲ್ಲಿ ಒಂದ್ಸಲ ವೆಹಿಕಲ್ ಆಫ್ ಆಯಿತು. ಬಟ್ ದೆನ್ ಅಗೇನ್ ಗ್ರೇಟ್ ಥ್ಯಾಂಕ್ಸ್ ಟು ಸೇಫ್ ಬೈ. ಕಾಲ್ ಮಾಡಿದೆ ಇಮಿಡಿಯೇಟಾಗಿ. ಈ ವಾಸ್ ಅಟೆಂಡಿಂಗ್ ಟು ಒನ್ ಆಫ್ ದ ಕಸ್ಟಮರ್ಸ್, ಬಟ್ ಇಮಿಡಿಯೇಟಾಗಿ ಬಂದು ವೆಹಿಕಲ್ನ ಸ್ಟಾರ್ಟ್ ಮಾಡಿ ಕೊಟ್ಟರು. ವೆಹಿಕಲ್ ಅದೇ ಒಂದು ಫ್ಯೂಸ್ ಬರ್ನ್ ಆಗ್ಬಿಟ್ಟಿತ್ತು. ಸೊ ಅದನ್ನು ಇಮಿಡಿಯೇಟಾಗಿ ರೀಪ್ಲೇಸ್ ಮಾಡಿಕೊಟ್ರು. ಅಲ್ಲೇ ನಾ ಇವೆಂಟ್ ಮನೆಗೆ ಹೋದ ತಕ್ಷಣ ಫಸ್ಟು ಫೋನ್ ಮಾಡಿ ಹೇಳಿದೆ, ನಂದಕಿಶೋರ್ ಕೂಡ ಇರ್ತಾ ಇದೆ, ಸೊ ನಾನು ಮನೆ ಸೇಫಾಗಿ ರೀಚ್ ಆಗಿದ್ದೀನಿ, ಗಾಡಿ ಮನೆಗೆ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇವ್ರು ಸೇಫ್ ಹೇಳಿದೆ. ಆ್ಯಂಡ್ ದೆನ್ ಏನಾಗಿತ್ತು, ಬಿಕಾಸ್ ಆಫ್ ದ್ಯಾಟ್ ದೆರ್ ವಾಸ್ ಸಮ್ ಎಲೆಕ್ಟ್ರಿಷಿಯನ್ಸ್ ಎರರ್. ಏನಾಗಿತ್ತು, ವಯರಿಂಗ್ ಕರೆಕ್ಟಾಗಿ ಅಲೈನ್ ಆಗಿರಲಿಲ್ಲ, ಅಂದರೆ ಕ್ಲ್ಯಾಂಪಿಂಗ್ ಎಲ್ಲ ಕರೆಕ್ಟಾಗಿ ಆಗಿರಲಿಲ್ಲ. ದ್ಯಾಟ್ ಒನ್ ಥಿಂಗ್, ಟು ಬಿ ಆನೆಸ್ಟ್, ಯಾ, ಐ ಮ್ಯಾನೇಜ್ಡ್ ಇಟ್. ನಾನೇ ಕೂತ್ಕೊಂಡು ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಮೈ ಬೈಕ್. ಎಲ್ಲ ಕೂತ್ಕೊಂಡು ನಾನೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ವೀಕೆಂಡ್ಸ್ ಐ ಯೂಸ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಮೈ ಬೈಕ್. ಅದಾದಮೇಲೆ ಏನಾಯಿತು, ಫ್ಯೂಸ್ ಬಾಕ್ಸು ಡ್ಯೂ ಟು ಎಕ್ಸಸ್ ಹೀಟ್, ಫ್ಯೂಸ್ ಬಾಕ್ಸ್ ವಾಸ್ ಎಕ್ಸ್ಪೋಸ್ ಟು ಇಂಜಿನ್ ಹತ್ರನೇ, ಎಕ್ಸಾಸ್ಟ್ ಪೈಪ್ ಹತ್ರ ಇಟ್ ವಾಸ್ ಎಕ್ಸ್ಪೋಸ್ ಬಿಕಾಸ್ ಆಫ್ ಮಿಸ್ಅಲೈನ್ಮೆಂಟ್. ಅದು ಒಂದು ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಮೆಲ್ಟ್ ಆಗಿಬಿಟ್ಟಿತ್ತು. ಸೊ ಆ್ಯಂಡ್ ದೆನ್ ಐ ರೀಬಿಲ್ಡ್ ದ್ಯಾಟ್ ಫ್ಯೂಸ್ ಬಾಕ್ಸ್. ಹಂಗೂ ಹಿಂಗೂ ಹಳೆ ಫ್ಯೂಸ್ ಬಾಕ್ಸ್ನ ಕನೆಕ್ಷನ್ಸ್ನೆಲ್ಲ ನೋಡ್ಕೊಂಡು ಮಾಡಿದೆ. So yeah, this was the thing. And
based on my experience, I can tell you, whoever tries to contact you first, the main mistake what I did was ನಾನು ಅವ್ರದ್ದು ಬ್ಯಾಕ್ಗ್ರೌಂಡ್ ಏನೂ ಚೆಕ್ ಮಾಡಲಿಲ್ಲ. ಹೂವರ್ ದ ಟೆಕ್ನಿಷಿಯನ್ ಯಾರು ಇದಾರಲ್ಲ, ಸೊ ಅವ್ರದ್ದು ಆ್ಯಕ್ಚುಲಿ ರಿವ್ಯೂಸ್, ನಾನು ಆ್ಯಕ್ಚುಲಿ ದ ಮೇನ್ ಮಿಸ್ಟೇಕ್ ವಾಸ್ ಫ್ರಮ್ ಮೈ ಸೈಡ್, ಇಟ್ ವಾಸ್ ಬ್ಯಾಡ್. ನಾನು ಅವ್ರ ರಿವ್ಯೂಸ್ ಓದಿರ್ಲಿಲ್ಲ. ಆಮೇಲೆ ಇವನ್ ಐ ಕಾಲ್ ಡಿಸೈರ್ಗೆ ಕಾಲ್ ಮಾಡಿ ಇಂಥ ಫ್ರಾಡ್ಗಳನ್ನೆಲ್ಲ ಏನಕ್ಕೆ ನೀವು ನಿಮ್ಮ ವೆಬ್ಸೈಟಲ್ಲಿ ಇಟ್ಕೊತಾ ಇದ್ದೀರಾ, ಬಿಕಾಸ್ ಆಫ್ ಫ್ಯೂ ಪೀಪಲ್, ನೋಡಿ ಇವಾಗ ನಾನು ಮಿಸ್ಲೀಡ್ ಆದೆ, ನನಗೆ ಈ ಥರ ಹಿಂಗೆ ಇಷ್ಟು ಖರ್ಚು ಆಯಿತು. ಸೊ ಹೂ ಇಸ್ ಗೋಯಿಂಗ್ ಟು ಬೇರ್ ದಟ್ ಎಕ್ಸ್ಪೀರಿಯನ್ಸ್ ಇಲ್ಲ. ಆ್ಯಂಡ್ ಯಾ, ನೌ ಆಲ್ಸೋ ಐ ರಿಕ್ವೆಸ್ಟ್ that just to eliminate, please eliminate such kind of frauds. ಅವ್ರಗಳನ್ನೆಲ್ಲ ತೆಗೆದುಬಿಡಿ. there is no requirement of such people. ಬಿಕಾಸ್ ಫಸ್ಟ್ ಯಾರಿಗಾದ್ರೂ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬೇಕು ಅಂದರೆ ಫಸ್ಟ್ ದೇ ವಿಲ್ ಗೋ ವಿತ್ ಜಸ್ಟ್ ಡಯಲ್. ನಿಮ್ಮ ಹತ್ರನೇ ಬರ್ತಾರೆ. ನಿಮ್ಮ ಹತ್ರ ಬಂದಾಗ ಈ ಥರ ಫ್ರಾಡ್ಸ್ಗಳು ಈ ಥರ ಹಿಂಗೆ ಬಂದರೆ ಹೂ ಇಸ್ ಗೋಯಿಂಗ್ ಟು ಬಿ ನಿಮ್ಮ ಹೆಸರು ಹಾಳಾಗುತ್ತೆ ಜಸ್ಟ್ ಡಯಲ್ ಅವ್ರದ್ದು. ಸೊ ಪ್ಲೀಸ್ ಗೈಸ್. ಆ್ಯಂಡ್ ಇನ್ನೊಂದು, ರಿವ್ಯೂಸ್ನ ನೋಡಿ. ರಿವ್ಯೂಸ್ನ ನೋಡಿಬಿಟ್ಟು ದೆನ್ ಯು ಗೈಸ್ ಡಿಸೈಡ್. ಬಿಕಾಸ್ ಅದೇ ಇವಾಗ ನನ್ನ ಹತ್ರ ನನಗೆ ಸ್ಕ್ಯಾಮ್ ಆದಂಗೆ ಐ ಡೋಂಟ್ ವಾಂಟ್ ಯು ಪೀಪಲ್ ಟು ಗೆಟ್ ಸ್ಕ್ಯಾಮ್. ದಿಸ್ ವಾಸ್ ಸ್ಟೋರಿ ಆಫ್ ಲಾಲಿಮಾ. ವಾಟ್ ಇಟ್ ಆಲ್ ಹ್ಯಾಪನ್ಡ್. Now she is very much fine. Now we are running really good. The thing is just I have to manage with idling. That is the only thing. ಅದೊಂದೇ ಕೆಲಸ ಬಾಕಿ ಇರೋದು ಗಾಡಿಯಲ್ಲಿ, ಐಡ್ಲಿಂಗ್ ಅಂತ ಸೆಟ್ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಟು ಇನ್ ಮಿಕ್ಕಿದ ಎವ್ರಿಥಿಂಗ್ ಇಸ್ ವೆರಿ ಫೈನ್. ಸೊ ಈಗ ಹೋಗಿ ಆ್ಯಕ್ಚುಲಿ ಫಸ್ಟ್ ಐ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ಮೈ ಮ್ಯಾಕ್ಬುಕ್. ಅದು ಸರ್ವಿಸ್ ಕೊಟ್ಟಿದೆ, pretty old MacBook, and they are telling like it is not going to work or something. ಅದು ಅಪ್ಡೇಟ್ ತಗೊಳ್ತಾ ಇಲ್ಲ, ಸಾಫ್ಟ್ವೇರ್ ಅಪ್ಡೇಟ್. I'm just going there and I have to bring it back. ಸಿಕ್ಕಿಲ್ಲ. ಮೊಬೈಲಿಂದು ಡಿಸ್ಪ್ಲೇ ಒಂದು, ಆ್ಯಕ್ಚುಲಿ ನನ್ನ ಮೊಬೈಲ್ ನಥಿಂಗ್ ಫೋನ್ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಕೊಟ್ಟಿದ್ದೆ. ಏನು ಹೇಳ್ತಾರೆ, ವೈಡ್ ಆ್ಯಂಗಲ್ ಲೆನ್ಸ್ದು ಗ್ಲಾಸ್ ಒಂದು ಸ್ವಲ್ಪ ಇಶ್ಯೂ ಇದೆ. ಒಂಚೂರು ಏನೋ ಡ್ರಾಪ್ಲೆಟ್ಸ್ ಥರ ಏನೋ ಕಾಣಿಸ್ತಾ ಇದೆ. ಸೊ ಅದನ್ನು ಒಂಚೂರು ರೆಡಿ ಮಾಡಿಸ್ಕೊಂಡ್ಬಿಟ್ಟು, ರೆಡಿ ಮಾಡಿಸ್ಕೊಂಡು ಮತ್ತಷ್ಟು ಮನೆ ಕಡೆಗೆ ಹೊರಡೋದು. ಸೊ ದಟ್ ಈಸ್ ದ ಅಪ್ಡೇಟ್ ನಾವು. Please do subscribe and I'll keep entertaining you guys.